ಏನು ಇವತ್ತು ಕರ್ನಾಟಕ ಘನ ಸರ್ಕಾರದ ಬಜೆಟ್ ಮಂಡನೆ ಆಗಿದೆ. 4,48,000 ಕೋಟಿಯ ಒಂದು ಬೃಹತ್ ಗಾತ್ರದ ಒಂದು ಬಜೆಟ್ ಮಂಡನೆ ಆಗಿದೆ. ನಾವು ಇವತ್ತು ಎಲ್ಲರೂ ಇದನ್ನು ಸ್ವಾಗತ ಮಾಡಬೇಕಾದ ವಿಷಯ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಒಂದು ಸಂತೋಷಕರವಾದ ಸಿಹಿ ಸುದ್ದಿಯನ್ನು ಈ ಬಜೆಟ್ನಲ್ಲಿ ನಮಗೆ ಸಿಕ್ಕಿದೆ. ಏನೆಂತೇಳಿದರೆ, ವಿದ್ಯಾರ್ಥಿಗಳಿಗೆ ತಮ್ಮಲ್ಲಿರುವ ಒಂದು ನಾಯಕತ್ವವನ್ನು ಕಾಲೇಜುಗಳಲ್ಲಿ ತಮ್ಮಲ್ಲಿರುವ ನಾಯಕತ್ವವನ್ನು ಪ್ರದರ್ಶಿಸಲು ಅವಕಾಶ ಸಿಗದ ಸಂದರ್ಭದಲ್ಲಿ ಏನು ಈ ನಮ್ಮ ಸರ್ಕಾರದ ನೆಚ್ಚಿನ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಒಂದು ಆಸೆ ಏನಿತ್ತು ಅಂತೇಳಿದರೆ, ಎಲ್ಲ ಕಾಲೇಜುಗಳಲ್ಲಿ ವಿವಿಗಳಲ್ಲಿ ವಿದ್ಯಾರ್ಥಿಗಳಿಗೆ ತನ್ನದ ನಾಯಕತ್ವವನ್ನು ಬೆಳೆಸಲಿಕ್ಕೋಸ್ಕರ ಚುನಾವಣೆಯನ್ನು ನಡೆಸಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಸಮಿತಿಯನ್ನು ರಚಿಸಿ ಆ ಸಮಿತಿಯ ಸಭೆ ನಡೆಸಿ ಇವತ್ತು ಬಜೆಟ್ನೇ ಅದನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಚುನಾವಣೆಗಳಲ್ಲಿ ಭಾಗವಹಿಸಲು ಅವಕಾಶ ಇದೆ ಅಂತಕ್ಕಂಥ ಒಂದು ವಿಷಯವನ್ನು ರಾಜ್ಯದ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಬಜೆಟ್ನಲ್ಲಿ ಈ ಒಂದು ವಿಷಯವನ್ನು ಮಂಡನೆ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರವನ್ನು ಸ್ವಾಗತ ಮಾಡ್ತಿದ್ದೇವೆ. ಸುಮಾರು 35 ವರ್ಷಗಳ ನಂತರ ಕರ್ನಾಟಕ ರಾಜ್ಯ ಸರ್ಕಾರವು ಇವತ್ತೊಂದು ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನು ಇವತ್ತು ನಮ್ಮ ಬಜೆಟ್ ಸೆಕ್ಷನಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ. ಇದೊಂದು ಬಹಳ ಒಂದು ವಿದ್ಯಾರ್ಥಿಗಳಿಗೆ ಒಂದು ಖುಷಿಯಾಗಿರುವಂತಹ ಒಂದು ಸಂಭವ, ಒಂದು ಆಚರಣವಾಗಿರ್ತದೆ. ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳು ತಮ್ಮ ಧ್ವನಿಯನ್ನು, ತಮ್ಮ ಸಮಸ್ಯೆಗಳನ್ನು, ಈ ಚುನಾವಣಾ ಪ್ರತಿನಿಧಿಯನ್ನು ವಿದ್ಯಾರ್ಥಿಯವರು ತಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅವರ ತಮ್ಮದೇ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಅವರ ಸಮಸ್ಯೆಗಳನ್ನು, ಅದೇ ರೀತಿ ಅವರ ಏನು ತೊಂದರೆಗಳನ್ನು ಆಡಳಿತ ಮಂಡಳಿ ಮುಂದೆ ಹೋಗಿ ಒಂದು ವಿಚಾರಿಸುವ ಇವತ್ತೊಂದು ವಿದ್ಯಾರ್ಥಿಗಳ ಒಂದು ನಾಯಕತ್ವವನ್ನು ಈ ಒಂದು ರಾಜ್ಯ ಸರ್ಕಾರ ಆದಂತಹ ನಮ್ಮ DK ಶಿವಕುಮಾರ್ ಹಾಗೂ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರು ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಇದೊಂದು ವಿದ್ಯಾರ್ಥಿಗಳ ನಾಯಕತ್ವವನ್ನು, ಅದೇ ರೀತಿ ಜನಪ್ರತಿನಿಧಿಯನ್ನು ಬೆಂಬಲಿಸಲು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಹಾಗೂ ಯುವಕರು ಮುಂದಿನ ದಿನಗಳಲ್ಲಿ ಒಂದು ಜನಪ್ರತಿನಿಧಿಯನ್ನು ಒಳ್ಳೆಯವರನ್ನು ಏನು ಅವರಿಗೆ ಹಕ್ಕುಗಳಿದ್ದಾವೆ ಅದು ಎಲ್ಲರನ್ನು ಮುಂದೆ ಹಾಕ್ಕೊಂಡು ಅವರ ಹೋರಾಟವನ್ನು ಮುಂದುವರಿಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ, ಒಳ್ಳೆಯ ಒಂದು ಸ್ಟೇಜ್ ಮುಖಾಂತರ ಅವರು ಕೊಟ್ಟಿದ್ದಾರೆ. ಮೊದಲನೆಯಾಗಿ ನಾವೆಲ್ಲರೂ ಕೂಡ ನಮ್ಮ ಸಂಘಟನೆ ಪರವಾಗಿ ಕೂಡ ನಾವು ರಾಜ್ಯ ಸರ್ಕಾರಗಳನ್ನು ಅಭಿನಂದನೆ ಸಲ್ಲಿಸುತ್ತೇವೆ. ಅದೇ ರೀತಿ ಇವತ್ತಿನ ವಿದ್ಯಾರ್ಥಿಗಳ ಹಕ್ಕುಗಳು, ವಿದ್ಯಾರ್ಥಿಯ ಶಕ್ತಿಯು ಯಾವಾಗ ಬಲವಾಗುತ್ತದೋ ಸಮಾಜದ ಶಕ್ತಿ ಕೂಡ ಬಲವಾಗುತ್ತದೆ. ವಿದ್ಯಾರ್ಥಿಯ ಧ್ವನಿಯೇ ದೇಶದ ಧ್ವನಿ ಎಂದು ಹೇಳುತ್ತಾ ನನ್ನ 2 ಮಾತುಗಳು ಮುಕ್ತಾಯಗೊಳಿಸಿದ್ದೇನೆ. ಧನ್ಯವಾದಗಳು. ಸುಮಾರು 27-28 ವರ್ಷಗಳ ಹಿಂದೆ ನಿಂತಿದ್ದಂತಹ ಒಂದು ವಿದ್ಯಾರ್ಥಿ ಸಂಘ ಚುನಾವಣೆಗಳಿಗೆ ಏನು ಸರ್ಕಾರ ಮತ್ತೊಮ್ಮೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ಬಜೆಟ್ನಲ್ಲಿ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಇದನ್ನು ನಾವು ಎಲ್ಲ ವಿದ್ಯಾರ್ಥಿ ಸಂಘಟನೆಗಳ ವಿದ್ಯಾರ್ಥಿಗಳು ಜೊತೆಯಾಗಿ ಸೇರಿಕೊಂಡು ಇದನ್ನು ಸ್ವಾಗತ ಮಾಡ್ತೇವೆ. ಯಾಕಂತ ಹೇಳಿದರೆ ಬಹಳಷ್ಟು ವರ್ಷಗಳಿಂದ ಶಾಲಾ ಕಾಲೇಜುಗಳಲ್ಲಿ ಒಂದು ನಾಯಕತ್ವದ ಗುಣವನ್ನು ಬೆಳೆಸಬೇಕಾದ್ರೆ ಅಥವಾ ನಾಯಕನ ಹುಡುಕಬೇಕಾದ್ರೆ ಬಹಳ ಕಷ್ಟ ಆಗ್ತಾಯಿತ್ತು ಇತ್ತೀಚಿನ ವರ್ಷಗಳಲ್ಲಿ. ಯಾಕಂತ ಹೇಳಿದರೆ ಒಬ್ಬ ವಿದ್ಯಾರ್ಥಿ ನಾಯಕನ ಗುರುತಿಸಬೇಕಾದ್ರೆ ಅವನು ಈ ರೀತಿಯ ಚುನಾವಣೆಗಳನ್ನ ಗೆದ್ದು ನಂತರ ಅವನೊಂದು ನಾಯಕನಾಗಿ ಬರುವಂಥದ್ದು. ಹಿಂದಿನ ಕಾಲದಲ್ಲಿ ನೋಡಿದೆ 90-80 ದಶಕದಲ್ಲಿ ಭಾಳಷ್ಟು ಮಂದಿ ರಾಜಕೀಯ ಧುರೀಣರು ಯಾರು ಇವಾಗ ನಮ್ಮ ರಾಜ್ಯವನ್ನು ರಾಷ್ಟ್ರವನ್ನು ಆಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಒಂದು ಕಾಲೇಜು ದಿನಗಳಲ್ಲಿ ಕಾಲೇಜಿನ ಚುನಾವಣೆಯಲ್ಲಿ ಗೆದ್ದು ಬಂದಂಥವ್ರು. ಆಗಿದ್ದ ಸರ್ವ ಕಾಲೇಜ್ ಆಗಿರಬಹುದು ಅಥವಾ ಇನ್ನೂ ಬಹಳಷ್ಟು ಚುನಾವಣೆಗಳು ಕಾಲೇಜು ಮೇಲೆ ನಡೀತಾ ಇತ್ತು. ಇದೀಗ ಕೆಲ ತಿಂಗಳ ಹಿಂದೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಒಂದು ಸಮಿತಿಯನ್ನು ರಚಿಸಿ ಅವರಿಂದ ಅವರದೊಂದು ಏನು ಒಪಿನಿಯನ್ ಸಜೆಷನ್ ಆಗಿ ಎಲ್ಲ ಒಂದು ಮಂತ್ರಿಗಳಾಗಿರಬಹುದು, ಅದರ ಸಿಂಡಿಕೇಟ್ ಸದಸ್ಯರುಗಳಾಗಿರಬಹುದು, ಇನ್ನು ಬೇರೆ ಬೇರೆ VCಗಳು ಅವರೆಲ್ಲ ಜೊತೆಯಾಗಿ ಸೇರಿಕೊಂಡು ಒಂದು ಸಮಿತಿಯನ್ನು ಮಾಡಿ ಅದರಿಂದ ಒಂದು ಸರ್ಕಾರಕ್ಕೆ ವರದಿಯನ್ನು ನೀಡ್ತಾರೆ. ಸೊ ಏನಂತ ಹೇಳಿದರೆ ಶಾಲಾ ಕಾಲೇಜುಗಳಲ್ಲಿ ಚುನಾವಣೆ ಮಾಡೋದ್ರಿಂದ ವಿದ್ಯಾರ್ಥಿ ನಾಯಕರನ್ನು ಗುರುತಿಸಲಿಕ್ಕೆ ಬಹಳ ಸುಲಭ ಆಗ್ತದೆ. ಸೊ ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಈ ರೀತಿಯಾಗಿ ಚುನಾವಣೆ ಮಾಡೋದ್ರಿಂದ ಬಹಳಷ್ಟು ನಾಯಕತ್ವದ ಗುಣವನ್ನು ವಿದ್ಯಾರ್ಥಿಗಳು ಬೆಳೆಸ್ಕೋತಾರೆ. ಸೊ ಇದು ಬಹಳಷ್ಟು ವರ್ಷಗಳಿಂದ ಕಾಡ್ತಾ ಇರಲಿಲ್ಲ. ಸೊ ಈಗ ನಾವು ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹೇಳ್ತೇವೆ, ಜೊತೆಗೆ ಈ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮಸ್ಕಾರ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಗೂ ಉಪಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಬಜೆಟನ್ನು ನಾವು ಸ್ವಾಗತಿಸುತ್ತೇವೆ. ಆ ಬಜೆಟಲ್ಲಿ ಇವತ್ತು ಹಲವಾರು ಅಭಿವೃದ್ಧಿ ಬಗ್ಗೆ ತುಂಬ ಒಳ್ಳೆಯ ಬಜೆಟ್ ಬಂದಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ತುಂಬ ಖುಷಿ ಅಂತ ಮೂಮೆಂಟ್. ಯಾಕಂದರೆ ಈ ಎಲೆಕ್ಷನ್ಸ್ಗಳಿಂದ ಮಕ್ಕಳಿಗೆ ಅವರ ಲೀಡರ್ಶಿಪ್ ಕ್ವಾಲಿಟಿ ಹಾಗೂ ಆಪರ್ಚುನಿಟಿ ತುಂಬ ಬೆಳೀತದೆ.
ಈಗ ನೀವು ಬೇರೆ ರಾಜ್ಯದಲ್ಲಿ ನೋಡಿದ್ರು ಡೆಲ್ಲಿ ಯೂನಿವರ್ಸಿಟಿ ಮಕ್ಕಳು ಹೇಗೆ ಅವರ ಪ್ರಾಬ್ಲಮ್ಸ್ಗಳನ್ನು ಹೇಗೆ ಫೇಸ್ ಮಾಡ್ತಿದ್ದಾರೆ, ಅದರಿಂದ ಅವರ ಲೀಡರ್ಶಿಪ್ ಕ್ವಾಲಿಟೀಸನ್ನು ಗ್ರೋ ಮಾಡ್ಬೋದು. ಹಾಗೂ ಮಕ್ಕಳಿಗೆ ಬರುವ ವಿದ್ಯಾರ್ಥಿಗಳಿಗೆ ಅವರ ಇಂಟ್ರೆಸ್ಟ್ ರಾಜ್ಯದಲ್ಲಿ ಇಂಟ್ರೆಸ್ಟ್ ಗ್ರೋ ಆಗುತ್ತೆ. ಹಾಗೂ ನಮ್ಮ ಮಕ್ಕಳ ಎಲ್ಲ ನಾಯಕತ್ವ ಬೆಳೆಯುವಾಗ ದೇಶ ಬೆಳೀತದೆ. ಈ ಕ್ವಾಲಿಟೀಸ್ಗಳನ್ನು ಬೆಳೆಯುವಾಗ ತುಂಬ ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಶ್ರೀ DK ಶಿವಕುಮಾರ್ ಅವರು. ಅದೇ ರೀತಿ ಬರುವ ಕಾಲದಲ್ಲಿ ಈ ದೇಶ ಬದಲಿಸಲು ನಮ್ಮ ವಿದ್ಯಾರ್ಥಿಗಳಿಂದ ನಮ್ಮ ದೇಶ ಬದಲಾಯಿಸ್ತದೆ. ಆದರೆ ನಮ್ಮ ಭರವಸೆ ಇದೆ ಈ ಎಲೆಕ್ಷನ್ ಘೋಷಣೆ ಮಾಡಿ ನಮ್ಮ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವರಿಗೆ ಧನ್ಯವಾದ ಸಲ್ಲಿಸ್ತೇವೆ.